ಅಬ್ಬರಿಸಿದ ವರುಣ, ನೆಲಸಮುವದ 100ಕ್ಕೂ ಹೆಚ್ಚು ವಿದ್ಯುತ್ ಕಂಬ. ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಸ್ಕಾಂ ಸಮರೋಪಾದಿ ಕಾರ್ಯಾಚರಣೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕಳೆದ ಮಂಗಳವಾರ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬೆಸ್ಕಾಂ ಇಲಾಖೆಗೆ ಭಾರೀ ನಷ್ಟ ಉಂಟಾಗಿದ್ದು, ತಾಲೂಕಿನಾದ್ಯಂತ ಸುಮಾರು 100ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ನೆಲೆಗೊಂಡಿವೆ. ಇದರಿಂದಾಗಿ ಹಲವಾರು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ಜನಜೀವನ ಕತ್ತಲಲ್ಲಿ ಮುಳುಗುವಂತಾಗಿದೆ. ಈ ಕುರಿತು ಬೆಸ್ಕಾಂ ಎಡಬಲಿ ಕವಿರಂಗಯ್ಯ ಅವರು ಮಾತನಾಡಿ, ಮಂಗಳವಾರ ರಾತ್ರಿಯ ಬಿರುಗಾಳಿಗೆ ತಾಲೂಕಿನ ವಿವಿಧೆಡೆ 100ಕ್ಕೂ ಹೆಚ್ಚು ಕಂಬಗಳು ಮುರಿದು ಬಿದ್ದಿವೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಡೆಯಲು ಈಗಾಗಲೇ ನಮ್ಮ ಎಲ್ಲಾ ತಾಂತ್ರಿಕ ತಂಡಗಳನ್ನು ಕಾರ್ಯಕ್ಷೇತ್ರಕ್ಕೆ ಇಳಿಸಲಾಗಿದೆ. ಹೊಸ ಕಂಬಗಳ ಅಳವಡಿಕೆ ಮತ್ತು ವಿದ್ಯುತ್ ಮಾರ್ಗಗಳ ದುರಸ್ತಿ ಕಾರ್ಯ ಯುದ್ಧೋಪಾದಿಯಲ್ಲಿ ಸಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ಮನೆಗಳಿಗೆ ವಿದ್ಯುತ್ ತೊಂದರೆಯಾಗದಂತೆ ನಿರಂತರ ಜ್ಯೋತಿ ಮಾರ್ಗಗಳಿಗೆ ಮೊದಲ ಆದ್ಯತೆಯ ಮೇಲೆ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಮರಗಳು ಬಿದ್ದಿರುವ ಕಡೆಗಳಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ. ಆಸ್ಪತ್ರೆಗಳು, ಕುಡಿಯುವ ನೀರಿನ ಪಂಪ್ಸೆಟ್ಗಳು ಮೊದಲ ಆದ್ಯತೆಯ ಮೇಲೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗ್ತಾ ಇದ್ದು, ನಂತರ ಹಂತ ಹಂತವಾಗಿ ಎಲ್ಲ ಗ್ರಾಮೀಣ ಭಾಗಗಳಿಗೂ ವಿದ್ಯುತ್ ನೀಡಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಹಾನಿಯ ಪ್ರಮಾಣ ದೊಡ್ಡದಾಗಿರುವುದರಿಂದ ಸಂಪೂರ್ಣವಾಗಿ ವಿದ್ಯುತ್ ಸರಿಪಡಿಸಲು ಸ್ವಲ್ಪ ಸಮಯದ ಅವಶ್ಯಕತೆ ಇದೆ. ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕು. ಎಲ್ಲಾದರೂ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದಿರುವುದು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಬೆಸ್ಕಾಂ ಕಚೇರಿ ಅಥವಾ ಸಹಾಯವಾಣಿಗೆ ಕರೆ ಮಾಡಬೇಕು ಎಂದು ಎಡಬಲಿ ಗವಿರಂಗಯ್ಯ ಅವರು ಮನವಿ ಮಾಡಿದರು. ಬೆಳಗಿನ ಜಾವ 5 ಗಂಟೆಯವರೆಗೆ ಕಾರ್ಯಾಚರಣೆ. ಎಸ್ಒ ಇರ್ಫಾನ್ ಎಸ್. ಶೆಟ್ಟಿಕೆರೆ ಭಾಗದಲ್ಲಿ ಉಂಟಾಗಿದ್ದ ತೀವ್ರ ಹಾನಿಯ ಬಗ್ಗೆ ಸೆಕ್ಷನ್ ಆಫೀಸರ್ ಇರ್ಫಾನ್ ಅವರು ಮಾಹಿತಿಯನ್ನ ನೀಡಿ, ಶೆಟ್ಟಿಕೆರೆ ಭಾಗದಲ್ಲಿ ಬಿರುಗಾಳಿಯ ಆರ್ಭಟಕ್ಕೆ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿತ್ತು. ಹಾನಿಯ ತೀವ್ರತೆಯು ಹೆಚ್ಚಿದ ಕಾರಣ ಸಾರ್ವಜನಿಕರಿಗೆ ಬೇಗ ವಿದ್ಯುತ್ ನೀಡಬೇಕೆಂಬ ಉದ್ದೇಶದಿಂದ ನಮ್ಮ ತಂಡವು ಬುಧವಾರ ಬೆಳಗಿನ ಜಾವ 5 ಗಂಟೆಯವರೆಗೆ ಸತತವಾಗಿ ಕಾರ್ಯವನ್ನ ನಿರ್ವಹಿಸಿದೆ. ವಿಶ್ರಾಂತಿ ಇಲ್ಲದೆ ದುರಸ್ತಿ ಕಾರ್ಯ ನಡೆಸಿ ವಿದ್ಯುತ್ ಸಂಪರ್ಕ ಸರಿಪಡಿಸುವ ಪ್ರಯತ್ನ ಮಾಡಿದ್ದೇವೆ ಎಂದು ತಿಳಿಸಿದರು. ಮಳೆಗೆ ಮಿರಿದು ಬಿದ್ದ ಕಂಬಗಳನ್ನು ಸರಿಪಡಿಸುತ್ತಾ ಇರುವ ಬೆಸ್ಕಾಂ ತಾಂತ್ರಿಕ ತಂಡವನ್ನ ನೀವು ನೋಡಬಹುದಾಗಿದೆ. ಬ್ಯೂರೋ ರಿಪೋರ್ಟ್ ಧನಂಜಯ್ ಎನ್ಕೆ, TV4 ಚಿಕ್ಕನಾಯಕನಹಳ್ಳಿ. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬೆಸ್ಕಾಂ ಚಿಕ್ಕನಾಯಕನಹಳ್ಳಿ ಆದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಮಂಗಳವಾರ ಸಂಜೆ ಬಂದಂಥ ಭಾರೀ ಮಳೆ ಬಿರುಗಾಳಿಗೆ ನಮ್ಮ ಚಿಕ್ಕನಾಯಕನಹಳ್ಳಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಶೆಟ್ಟಿಕೆರೆ ಹೋಬಳಿ ಹಾಗೂ ಕಸಬಾ ಹೋಬಳಿಯಲ್ಲಿ ಭಾರೀ ಬಿರುಗಾಳಿ ಬಂದು ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿರ್ತವೆ ಹಾಗೂ 100 ಮರಗಳು ಮಳೆಗಾಳಿಗೆ ಬಿರುಗಾಳಿಗೆ ಬಿದ್ದು ಲೈನ್ ಮೇಲೆ ಬಿದ್ದು ವಿದ್ಯುತ್ ಅಡಚಣೆಯನ್ನು ಉಂಟು ಮಾಡಿರ್ತವೆ. ಆದ್ದರಿಂದ ನಮ್ಮ ಸಿಬ್ಬಂದಿ, ನಮ್ಮ ಅಧಿಕಾರಿಗಳು, ನಾವು ಎಲ್ಲರೂ ಸೇರಿಕೊಂಡು ಸತತವಾಗಿ ನಿರಂತರವಾಗಿ 3 ದಿವಸದಿಂದ ಹಗಲು ರಾತ್ರಿ ಎನ್ನದೆ ಶ್ರಮವಹಿಸಿ ಶ್ರದ್ಧೆಯಿಂದ ಎಲ್ಲ ಮುಂದಿರ್ತಕ್ಕಂಥ ವಿದ್ಯುತ್ ಕಂಬಗಳನ್ನು ಬದಲಾಯಿಸುವ ಕೆಲಸದಲ್ಲಿ ನಿರತರಾಗಿರುತ್ತೇವೆ. ಹಾಗೂ ಎಲ್ಲ ಬಿದ್ದಿರ್ತಕ್ಕಂಥ ಮರಗಳನ್ನು, ಕೊಂಬೆಗಳನ್ನು ಸಹ ತೆರವುಗೊಳಿಸಲು ಕ್ರಮ ತೆಗೆದುಕೊಂಡು ಗ್ರಾಹಕರಿಗೆ, ರೈತರಿಗೆ ಅತಿ ಶೀಘ್ರದಲ್ಲೇ ವಿದ್ಯುತ್ ಸರಬರಾಜು ಮಾಡಲು ಕ್ರಮವನ್ನು ತೆಗೆದುಕೊಳ್ತಾ ಶ್ರಮ ವಹಿಸುತ್ತಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಸಾರ್ವಜನಿಕರು ವಿದ್ಯುತ್ ಸರಬರಾಜು ತಡವಾದರೆ ಸಹಕರಿಸಬೇಕೆಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮಾತನ್ನು ಮುಗಿಸ್ತೇವೆ. ಸರಬರಾಜನ್ನು ಇಂದು ಗುರುವಾರ ಸಂಜೆವರೆಗೆ ಎಲ್ಲ ಹಳ್ಳಿಗಳಿಗೂ ಸಹ ಸರಬರಾಜು ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ನೀರಾವರಿ ಪೂರಕಗಳಿಗೆ ಇವತ್ತು ಸಂಜೆ ಒಳಗೆ ಎಲ್ಲ ಪೂರಕಗಳಿಗೂ ವಿದ್ಯುತ್ ಸರಬರಾಜನ್ನು ನೀಡಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ನಮ್ಮಲ್ಲಿ ಮಳೆ ಬಿರುಗಾಳಿಯಿಂದ ನಮ್ಮ ಬೆಸ್ಕಾಂ ಕಂಪನಿಗೆ ಸುಮಾರು 100 ಕಂಬಗಳು ಮುರಿದು ಬಿದ್ದಿರುವುದರಿಂದ ಅನೇಕ ಕೃಷಿಗಳ ಸಮೇತ ಇರ್ತಕ್ಕಂಥ ಸುಮಾರು 10 ಲಕ್ಷ
ರೂಪಾಯಿಗಳಷ್ಟು ನಷ್ಟ ಉಂಟಾಗಿರ್ತದೆ. ಅದರಿಂದ ಎಲ್ಲರೂ ಸಹ ನಾವು ಕಂಪನಿಯ ಕೆಲಸ ಮಾಡಲು ಸಹಕರಿಸಬೇಕೆಂದು ಕೋರುತ್ತೇವೆ. ಈ ಕೆಲಸದಲ್ಲಿ ನಮ್ಮ ಸಿಬ್ಬಂದಿ, ನೌಕರರು, ಅಧಿಕಾರಿಗಳು ನಾವು ಸಹ ನಿರತರಾಗಿರುವುದರಿಂದ ಬೇರೆ ಕಾರ್ಯಕ್ರಮಗಳಿಗೆ ಹಾಜರಾಗಲು ಕಷ್ಟ ಆಗ್ತಿರೋದ್ರಿಂದ ಹಾಜರಾಗ್ತಿಲ್ಲ ಅಂತಲೇ